ಜೈ ಶ್ರೀರಾಮ್. ಸುಮಾರು 20 ವರ್ಷದಕ್ಕಿಂತ ಜಾಸ್ತಿ ಲೆಗಸಿ ಇರೋಂಥ ಇನೋವಾ ಕ್ರಿಸ್ಟಾ ಇವಾಗ ಮಾರ್ಚ್ 2027 ಡಿಸ್ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿ ನ್ಯೂಸ್ ಇದೆ. ಸಿಮಿಲರ್ ನ್ಯೂಸು ನಮಗೆ 2025 ಕೂಡ ಬಂದಿತ್ತು, ಇನೋವಾ ಕ್ರಿಸ್ಟಾನ ಡಿಸ್ಕಂಟಿನ್ಯೂ ಮಾಡ್ತಾರೆ ಅಂತ. ಇದಕ್ಕೆ ಮೇಜರಾಗಿ ಇರುವಂಥ ಕಾರಣ ಬಂದ್ಬಿಟ್ಟು ಕೆಫೆ 3 ನಾರ್ಮ್ಸ್ ಅಂತ. ಈ ಕೆಫೆ 3 ಬಂದ್ಬಿಟ್ಟು ನಮಗೆ ಎನ್ವೈರ್ಮೆಂಟ್ ರಿಲೇಟೆಡ್ ನಾರ್ಮ್ಸು. ಎಕ್ಸಾಂಪಲಿಗೆ ಹೇಳಬೇಕು ಅಂತಂದರೆ, ಈಗ BS6 ಹೆಂಗೆ ನಮಗೆ ವೆಹಿಕಲ್ಸಿಗೆ ನಾರ್ಮ್ಸ್ ಇರುತ್ತಲ್ಲ, ಅದೇ ಥರ ಕಂಪನೀಸ್ಗಳಿಗೆ ಕೆಫೆ 3 ಅಂತ ಹೇಳ್ಬಿಟ್ಟು ನಾರ್ಮ್ಸ್ ಬರೋ ಅಂಥದ್ದು. BS6 ಬಂದ್ಬಿಟ್ಟು ಇಂಡಿವಿಜುವಲ್ ವೆಹಿಕಲಿಗೆ ನಾರ್ಮ್ಸ್ ಇರುತ್ತೆ ಅಂತಂದರೆ, ಇಮಿಡಿಯೇಟಾಗಿ ಎಮಿಷನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾರ್ಮ್ಸ್ ಮಾಡ್ಕೊಂಡಿರ್ತಾರೆ. ಕೆಫೆ 3 ಬಂದ್ಬಿಟ್ಟು ಕಂಪನೀಸ್ಗಳಿಗೆ ಇರೋವಂಥ ನಾರ್ಮ್ಸು. ಆ ನಾರ್ಮ್ಸನ್ನ ಏಪ್ರಿಲ್ 1 ಅಪ್ಲೈ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ. ಸೊ ಏನಪ್ಪ ಇದು ಕೆಫೆ 3 ನಾರ್ಮ್ಸ್ ಅಂತ ಹೇಳಿ ನೋಡ್ಕೋಬೇಕು ಅಂತಂದರೆ, ಕೆಫೆ ಅಂತಂದರೆ ಕಾರ್ಪೊರೇಟ್ ಆವ್ರೇಜ್ ಫ್ಯೂಲ್ ಎಕಾನಮಿ ಅಂತ ಹೇಳಿ ಬರುತ್ತೆ. ಕೆಫೆ 3 ಅಂತಂದರೆ 3rd ಫೇಸಲ್ಲಿ ಇರೋವಂಥದ್ದು ಕೆಫೆ ನಾರ್ಮ್ಸು. ಈಗ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದರೆ, ಕೆಫೆ 2 ಏನಿತ್ತು ನಾರ್ಮ್ಸು, ಅದರ ಪ್ರಕಾರ ನಿಯರ್ಲಿ 117 ಗ್ರಾಮ್ಸ್ ಪರ್ ಕಿಲೋಮೀಟರ್ ಎಮಿಷನ್ ಮಾಡ್ಬೋದಾಗಿತ್ತು. ಈ 117 ಗ್ರಾಮ್ಸ್ ಪರ್ ಕಿಲೋಮೀಟರ್ ಕಂಪ್ಲೀಟ್ ಟೊಯೋಟಾ ಲೈನಪ್ಗೆ ಇರೋಂಥದ್ದು. ಕೆಫೆ 3 ಅಲ್ಲಿ ಏನ್ ಮಾಡಿದ್ದಾರೆ, ಅದನ್ನ ನಿಯರ್ಲಿ 90 ಗ್ರಾಮ್ಸ್ ಅಷ್ಟೊತ್ತಿಗೆ ಏನೋ ಬಂದಿದೆ ಅದು. ಈಗ ಪ್ರಾಬ್ಲಮ್ ಏನು ಅಂತಂದ್ರೆ, ಇಡೀ ಟೊಯೋಟಾ ಲೈನಪ್ ಅಲ್ಲಿ ಕಮ್ಮಿ ಎಮಿಷನ್ ಆಗ್ಬೇಕು ಅಂತಂದ್ರೆ ಜಾಸ್ತಿ ಅವರು ಹೈಬ್ರಿಡ್ ವೆಹಿಕಲ್ಸ್ ಗಳನ್ನ ಸೇಲ್ ಮಾಡ್ಕೋಬೇಕಾಗಿರುತ್ತೆ. ಇವಾಗ ಇರೋಂಥದ್ದು ಫಾರ್ಚುನರ್ ಮತ್ತೆ ಟೊಯೋಟಾ ಪ್ರಾಪರ್ ಆಗಿ ಡೀಸೆಲ್ ಅಲ್ಲಿ ಸೇಲ್ ಮಾಡ್ತಾ ಇರೋಂಥದ್ದು. ಫಾರ್ಚುನರ್ ಅಲ್ಲಿ ನೀವು ರೀಸೆಂಟ್ ಆಗಿ ನೋಡ್ಕೊಂಡಿರ್ಬೋದು, ನಿಯೋ ಡ್ರೈವ್ ಅಂತಾನು ಕೂಡ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ಅಂತಂದ್ರೆ ಹೈಬ್ರಿಡ್ ಗೆ ಅದು ಕನ್ವರ್ಟ್ ಆಗ್ತಾ ಇರುತ್ತೆ. ಅದರಿಂದ ಸೀಟಿನ ಕೆಪಾಸಿಟಿನೂ ಕೂಡ ಸ್ವಲ್ಪ ಕಮ್ಮಿ ಆಗಿರುವಂತದ್ದು ಚಾನ್ಸಸ್ ಇದೆ ಲೆಫ್ಟ್ ಸೈಡ್ ಅಲ್ಲಿ. ಬಟ್ ಏನ್ ಮಾಡತ್ತೆ ಅಂತಂದ್ರೆ, ನಿಯರ್ಲಿ 1000 RPM ವರ್ಗು ಕೂಡ ಕಾರು ಬ್ಯಾಟ್ರಿ ಮೇಲೆ ರನ್ ಆಗ್ತಾ ಇರುತ್ತೆ. ಇದರಿಂದ ಬೆನಿಫಿಟ್ ಏನು ಅಂತಂದ್ರೆ, ನಿಂತಾಗ ಗಾಡಿ ಎಮಿಷನ್ ಆಗುವಂತದ್ದು ಸಿಕ್ಕಾಪಟ್ಟೆ ನಮ್ಗೆ ಕಮ್ಮಿ ಆಗ್ತಾ ಇರುತ್ತೆ. ಆ ತರದ್ದು ಇನ್ನ ನಮ್ಗೆ ಕ್ರಿಸ್ಟಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಂಡಿಲ್ಲ. ಅದಕ್ಕೆ ಈ ಕೆಫೆ 3 ನಾರ್ಮ್ಸು ಏಪ್ರಿಲ್ 1 ಬರ್ತಾ ಇರುವಂತದ್ರಿಂದ ಟೊಯೋಟಾ ಕ್ರಿಸ್ಟಾನ ಡಿಸ್ಕಂಟಿನ್ಯೂ ಮಾಡ್ಕೊಳ್ಳುವಂತ ಚಾನ್ಸಸ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇನ್ನೊಂದು, ಈಗ ಡಿಮಾಂಡು ಕೂಡ ಎಷ್ಟು ಜಾಸ್ತಿ ಆಗಿದೆ ಕ್ರಿಸ್ಟಾಗೆ ಅಂತಂದ್ರೆ, ಆಲ್ಮೋಸ್ಟ್ 4 ಮಂತ್ಸ್ ಇಂದ 6 ಮಂತ್ಸ್ ವೇಟಿಂಗ್ ವರ್ಗು ಕೂಡ ಗಾಡಿ ಇರೋಂಥದ್ದು. ಏನಾದ್ರೂ ನೀವು ತಗೋಬೇಕು ಅಂತಂದ್ರೆ ಇವಾಗಲೇ ಒಳ್ಳೆ ಅಪರ್ಚುನಿಟಿ ಇರೋಂಥದ್ದು ಗಾಡಿ ಪರ್ಚೇಸ್ ಮಾಡ್ಕೋಬೇಕು ಅಂತ. ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಏನು ಅಂತಂದ್ರೆ, ಕ್ರಿಸ್ಟಾ ಮಾಡ್ಕೊಂಡಿರುವಂಥದ್ದು ಲ್ಯಾಡರ್ ಫ್ರೇಮ್ ಮೇಲೆ. ಲ್ಯಾಡರ್ ಫ್ರೇಮ್ ಅಂತಂದ್ರೆ ಹೆಂಗ್ ಬರುತ್ತೆ, ನಮ್ಗೆ 2 ಬೀಮ್ ಬರುತ್ತೆ, ಅದ್ರ ಜೊತೆಗೆ ಈ ತರ 2 ಪಟ್ಟಿ ಮೇಲೆ ಬಾಡಿ ಕೂತಿರುತ್ತೆ. ಅದನ್ನ ನಾವು ಲ್ಯಾಡರ್ ಫ್ರೇಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನೊಂದು ಮೋನೋಕಾಕ್ ಚಾಸಿ ಅಂತ ಬರುತ್ತೆ. ಮೋನೋಕಾಕ್ ಚಾಸಿಯಲ್ಲಿ ಕಂಪ್ಲೀಟ್ ಆಗಿ ಬಾಡಿನೇ ಒಂದು ಎಕ್ಸೋ ಸ್ಕೆಲಿಟನ್ ಆಗಿ ಒಂದು ಫ್ರೇಮ್ ಅಲ್ಲಿ ಬಂದ್ಬಿಟ್ಟಿರುತ್ತೆ. ಆ ಮೋನೋಕಾಕ್ ಚಾಸಿ ಏನಿರುತ್ತಲ್ಲ, ಅದರಲ್ಲಿ ನಮಗೆ ಹೈಬ್ರಿಡ್ ಮಾಡ್ಕೊಳ್ಳೋವಂಥದ್ದು ಇನ್ನ ಈಸಿ ಆಗಿರುತ್ತೆ. ಯಾಕೆ ಅಂತಂದ್ರೆ ಅದು ವೇಟು ಕೂಡ ಕಮ್ಮಿ ಇರುತ್ತೆ, ಪ್ಲಸ್ ಅದು ಎಕನಾಮಿಕಲಿ ವಯಬಲ್ ಕೂಡ ಇರುತ್ತೆ. ಇವಾಗ ಇರೋಂಥ ಕ್ರಿಸ್ಟಾಗಳೆಲ್ಲ ಲ್ಯಾಡರ್ ಫ್ರೇಮಲ್ಲಿ ಇರೋವಂಥದ್ರಿಂದ ಹೈಕ್ರಾಸ್ ಮಾತ್ರ ನಮಗೆ ಈ ಎಕ್ಸೋಸ್ಕೆಲಿಟನ್ ಮೋನೋಕಾಕ್ ಫ್ರೇಮಲ್ಲಿ ಬರೋವಂಥದ್ದು. ಪ್ಲಸ್ ನಿಮ್ಗೆ ಗೊತ್ತಿರೋ ಹಂಗೆ ಏನು ಹೈಕ್ರಾಸ್ ಇದೆ ಇವೆಲ್ಲದೂ ಕೂಡ ನಮಗೆ ಪೆಟ್ರೋಲ್ ಹೈಬ್ರಿಡ್ ಇರೋವಂಥದ್ದು. ಅದಕ್ಕೆ ಜನ ಶಿಫ್ಟ್ ಆಗುವಂಥದ್ದು ಕಮ್ಮಿ ಆಗ್ತಾ ಇದೆ. ಅದಕ್ಕೋಸ್ಕರ ಜನ ಅದಕ್ಕೆ ಜಾಸ್ತಿ ಶಿಫ್ಟ್ ಆಗಲಿ ಅಂತ ಹೇಳಿ ಇದನ್ನು ಇವಾಗ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹೈಕ್ರಾಸ್ ಇಂಟ್ರೊಡ್ಯೂಸ್ ಮಾಡ್ಕೊಂಡಾಗ ಡಿಮಾಂಡು ಜಾಸ್ತಿ ಇತ್ತು, ಬಟ್ ಸಪ್ಲೈ ಸಿಕ್ಕಾಪಟ್ಟೆ ಕಮ್ಮಿ ಇತ್ತು. ಜನ ಅವಾಗ್ಲೂ ಕೂಡ ಇನೋವಾ ಕ್ರಿಸ್ಟಾ ಮೇಲೇ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ರು. ಬಟ್ ಈಗ ಈ ಎಮಿಷನ್ ನಾರ್ಮ್ಸ್ ಎಲ್ಲದೂ ಕೂಡ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿರೋಂಥದ್ರಿಂದ 100% ಹೈಕ್ರಾಸಿಗೆ ಶಿಫ್ಟ್ ಮಾಡಲೇಬೇಕು. ಪ್ಲಸ್ ಅದರ ಸಪ್ಲೈನೂ ಕೂಡ ಈಗ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಕ್ರಿಸ್ಟಾ ನಾವು ನೋಡ್ಕೋಬೇಕು ಅಂತಂದರೆ ಜಾಸ್ತಿ ಯೂನಿಟ್ಸು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ಗೆ ಸೇಲ್ ಆಗಿರುವಂಥದ್ದು. ಯಾಕೆ ಅಂತಂದರೆ ಇಂಜಿನಿನ ರಿಲಯಬಿಲಿಟಿನೂ ಕೂಡ ಅಷ್ಟೊಂದು ಕಿಲೋಮೀಟರ್ಸ್ ಬರುತ್ತೆ ನಿಮಗೆ. ಅದ್ರ ಜೊತೆಗೆ ಮೇಂಟೆನೆನ್ಸು ಕೂಡ ಸಿಕ್ಕಾಪಟ್ಟೆ ಕಮ್ಮಿ ಬರುತ್ತೆ. ಇವಾಗ ಜಸ್ಟ್ ನಾವು ನಿನ್ನೆ ಇದರ ಸೆಕೆಂಡ್ ಸರ್ವಿಸ್ ಮಾಡ್ಕೊಂಡಿದ್ವಿ 20,000 ಕಿಲೋಮೀಟ್ರಿಗೆ. ಇದು ನಾರ್ಮಲ್ 20,000 ಕಿಲೋಮೀಟರ್ ಸರ್ವಿಸು. ಏನದು ಆಯಿಲ್ ಚೇಂಜ್, ಆಯಿಲ್ ಫಿಲ್ಟರ್ ಚೇಂಜ್ ಇವೆಲ್ಲ ಮಾಡ್ತಾರಲ್ಲ, ಈ ಬೇಸಿಕ್ ಸರ್ವಿಸ್ ಮಾಡ್ಕೊಳ್ಳೋದಕ್ಕೆ ಸುಮಾರು 7,600 ರೂಪೀಸ್ ಅಷ್ಟೇ ನಮಗೆ ಕಾಸ್ಟ್ ಬಂತು. ಬಟ್ ಅದೇ ನಮಗೆ ಬೇರೆ ಬ್ರ್ಯಾಂಡಿಗೆ ಹೋಗಬೇಕು ಅಂತಂದರೆ ಆ ಕಾಸ್ಟು ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಇರುತ್ತೆ. ಅದ್ರ ಜೊತೆಗೆ ಪಾರ್ಟ್ಸಿನ ಸಪ್ಲೈನೂ ಕೂಡ ನಮಗೆ ಸಿಕ್ಕಾಪಟ್ಟೆ ರೆಸ್ಟ್ರಿಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ವೇಟಿಂಗ್ ಪೀರಿಯಡು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಕೊತಾ ಇರ್ತಾರೆ. ಇವಾಗಿರುವಂಥ ಸಿಚುವೇಷನಲ್ಲಿ ಅಕಸ್ಮಾತ್ ಕ್ರಿಸ್ಟಾ ಏನಾದರೂ ಡಿಸ್ಕಂಟಿನ್ಯೂ ಆಗೋಗ್ಬಿಟ್ರೆ ಈಗಿರೋಂಥ ವೆಹಿಕಲ್ಸ್ಗಳ ಡಿಮಾಂಡು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್ ನಾವು ಹಳೆ ಮಾಡೆಲ್ ಫಾರ್ಚುನರು ಕೂಡ ನೋಡ್ಕೊಂಡಿರ್ಬೋದು. ಹೀಗಿರೋಂಥ ಸಿಚುವೇಷನಲ್ಲಿ ನೀವು ಯಾವ್ದು ಪ್ರಿಫರ್ ಮಾಡ್ತೀರಾ? ಕ್ರಿಸ್ಟಾ ತಗೋಬೇಕಾ, ಹೈಕ್ರಾಸ್ ತಗೋಬೇಕಾ? ಗಾಡಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಎಮಿಷನ್ ನಾರ್ಮ್ಸ್ ಸ್ಟ್ರಿಕ್ಟ್ ಆಗಿರೋವಂಥದ್ರಿಂದ ಈ ಪ್ರಾಬ್ಲಮ್ ಎಲ್ಲ ಬಂದಿರೋವಂಥದ್ದು ಅಷ್ಟೇ. ಈ ಸರ್ವಿಸ್ ಮಾಡ್ಕೊಂಡ್ಮೇಲೆ ಇದೇನು ಗಾಡಿ ಡಿಸ್ಕಂಟಿನ್ಯೂ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ಕೊಂಡಿರೋವಂಥದ್ದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡಿರಿ, ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಬಾಯ್.
ಸೊ ಯೂಟ್ಯೂಬಿಂದ ನಮಗೆ ಆಲ್ಮೋಸ್ಟ್ ಒಂದು 2 ದಿನ ಆಯಿತು ಸಿಲ್ವರ್ ಪ್ಲೇ ಬಟನ್ ಬಂದಿದೆ. ಇದನ್ನು ತೊಗೊಂಡೋಗಿ ಒಂದು ಒಳ್ಳೆ ಪ್ಲೇಸಲ್ಲೇ ಅನ್ಬಾಕ್ಸ್ ಮಾಡೋಣ ಅಂತ. ಜೊತೆಗೆ ಎಲ್ಲ ನಿಮ್ಮ ಆಶೀರ್ವಾದನೇ ನೀವೆಲ್ಲ ಬೆಳೆಸಿರೋಂಥದ್ದು. ಅದಕ್ಕೆ ನಿಮಗೆ ಒಂದು ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿರೋದೇನು ಅಂತಂದರೆ, ಬಾಸ್ ಹೊರಗಡೆ ಬಂದಾಗ ರಿಕ್ವೆಸ್ಟ್ ಮಾಡಿಬಿಟ್ಟು ಅವ್ರ ಹತ್ರ ಒಂದು ಸಿಗ್ನೇಚರ್ ಹಾಕ್ಸ್ಬೇಕು ಇದರಲ್ಲಿ ಅಂತ. ನಮಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂತೂ ಯಾರ ಹತ್ರನೂ ಕೂಡ ಇಲ್ಲ, ನಮಗೆ ಲಿಂಕ್ ಮಾಡಿಸೋ ಅಂಥ ಕಾಂಟ್ಯಾಕ್ಟು ಕೂಡ ಇಲ್ಲ. ನಿಮ್ಮಲ್ಲೇ ಯಾರಾದರೂ ಒಬ್ಬರು ಹೆಲ್ಪ್ ಮಾಡಿ ನೋಡೋಣ, ಅವ್ರು ಹೊರಗಡೆ ಬಂದಾಗ ಒಂದು ಸಿಗ್ನೇಚರ್ ಹಾಕ್ಸ್ಕೊಳೋಣ ಅಂತ ಹೇಳ್ಬಿಟ್ಟು ಒಂದು ಆಸೆ ಇದೆ ನಮಗೆ. ಆ ಟೈಮಲ್ಲಿ ಗಾಡಿಗಳು ಕೂಡ ಬಾಸಿಗೆ ತೋರ್ಸೋಣ ಅಂತೆ. ನೋಡಿ ನಿಮ್ಮ ಫ್ಯಾನು ನಾವೆಲ್ಲ ಕ್ಯಾರಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಆಗತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಏನಂತೀರಾ? ಹಾಗೆ ಆಗುತ್ತೆ. ಇವ್ರದ್ದು ಸ್ಪೀಕರ್ ಕೊಡಿ ಸರ್. ಸರ್ವೀಸು ರವೀಂದ್ರ ಟೊಯೋಟಾ ಅಂತ ಇದ್ದಿದ್ದಾಗ ಭಾರತ್ ಟೊಯೋಟಾ ಅಂತ ಮಾಡಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಜಾರಿ ಹೋದ ಬ್ರೋ, ಇಲ್ಲೇ ಇದ್ವಿ. ಇನ್ನೂ ಬೆಸ್ಟ್ ಬ್ರೋ ನಮಗೆ. ಬ್ರೋ ಬ್ರೋ ಚೆನ್ನಾಗಿದ್ದೀರಾ? ನೀವು ಆ್ಯಕ್ಚುಲಿ ಎಲ್ಲ ಕೊಡ್ತಾರೆ. ಹೌದಾ? ಕೃಷ್ಣ ಸ್ಟಾಪ್ ಅಲ್ವಾ, ಅದಕ್ಕೋಸ್ಕರ. ಹಾಂ, ಕೃಷ್ಣ ಸ್ಟಾಪ್ ಆಗಿದೆಯಲ್ಲ ಅದಕ್ಕೋಸ್ಕರ. ಕೃಷ್ಣ ಸ್ಟಾಪಾ? ಅವ್ರ ವ್ಯಾಲ್ಯೂ ಎಷ್ಟು ಮಾಡಿಸ್ತೀರಾ ಈಗ? ಯಾಕೆ ಸುಮ್ಮನೆ ನೀವು Never not, never under yard, never ever, I'm forever on. Check my repertoire, check my repertoire, don't check me now. Let's just check some involved. I've been feeling like I'm next to God, next to God, next to God.